ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ಪ್ರತಿದಿನ ನೀಡುವಂತಹ ವಿಡಿಯೋ ತಪ್ಪದೆ ನೋಟಿಫಿಕೇಶನ್ ಮೂಲಕನೇ ನಿಮಗೆ ಸಿಗುವ ನೋಡ್ಕೊಳ್ಳಿ. ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆದ್ರೆ ಲೈವ್ ಸೆಷನ್ಸ್ ಅನ್ನು ಸಹ ಮಾಡಬಹುದು. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಇದರಲ್ಲಿರುವಂತಹ ಎಕ್ಸರ್ಸೈಸ್ 2.3 ಇದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿರುವಂಥದ್ದು ಕೇವಲ ಒಂದೇ ಒಂದು ಕ್ವಶನ್, ಆದರೆ 10 ಸಬ್ ಕ್ವಶನ್ಸ್ ಇದಾವೆ. ಆ ಒಂದೇ ಒಂದು ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಶನ್ಸ್ ಅಂಡ್ ಚೆಕ್ ಯುವರ್ ರಿಸಲ್ಟ್ಸ್. ಈಕ್ವೇಶನ್ ಸಾಲ್ವ್ ಮಾಡಬೇಕು, ನಿಮ್ಗೆ ಸಾಲ್ವ್ ಮಾಡೋದು ಗೊತ್ತಿದೆ. ಬ್ಯಾಲೆನ್ಸಿಂಗ್ ಮೆಥಡ್ ಆದ್ರೂ ಯೂಸ್ ಮಾಡಿ ಅಥವಾ ಟ್ರಾನ್ಸ್ಪೋಸಿಂಗ್ ಮೆಥಡ್ ಆದ್ರೂ ಯೂಸ್ ಮಾಡಿ. ನಾನು ಇಲ್ಲಿ ಟ್ರಾನ್ಸ್ಪೋಸಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ. ನಂತರ ಬಂದಂತ ಆನ್ಸರ್ನ ನೀವು ಈ ಈಕ್ವೇಶನ್ ಜೊತೆ ಚೆಕ್ ಮಾಡಿ ನೋಡಬೇಕು. LHS ಮಾಡಿ, ನಂತರ RHS ಮಾಡಿ. ಎರಡು ಸೇಮ್ ಇದ್ರೆ LHS is equal to RHS ಅಂತ ಬರೆದ್ರೆ ಮುಗೀತು. ಸೇಮ್ ಇಲ್ಲ ಅಂದ್ರೆ LHS is not equal to RHS. ಇಷ್ಟೇ ಕೆಲಸ. ಬನ್ನಿ ಬೇಗ ಬೇಗ ಫಸ್ಟ್ ಸಬ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಸಬ್ ಕ್ವಶನ್ ಏನ್ ಹೇಳುತ್ತೆ, 3x is equal to 2x plus 18 ಅಂತ ಹೇಳ್ತಾ ಇದೆ. ಹಾಗಾಗಿ ನಾವಿಲ್ಲಿ 3x ಇಲ್ಲಿ ಆಡ್ ಆಗಿರುವಂತಹ 2x ಅನ್ನ ಈ ಕಡೆ ಕಳಿಸಿದ್ರೆ ಮೈನಸ್ 2x is equal to 18 ಅಷ್ಟೇ ಉಳಿತಿಲ್ಲಿ. ಓಕೆ, ಈಗ 3x ನಲ್ಲಿ 2x ಹೋದ್ರೆ ಉಳಿದಿದ್ದು x is equal to 18. ಬಹಳ ಈಜಿ ಇದಲ್ಲ. ನಮಗೀಗ ಸಾಲ್ವ್ ಮಾಡಿ x ನ ವ್ಯಾಲ್ಯೂ ಬಂತು. ಓಕೆ, ಸಾಲ್ವ್ ಮಾಡಿದ ನಂತರ x ನ ವ್ಯಾಲ್ಯೂ ಬಂತು. ಈಗ ನಾವು ಚೆಕ್ ಮಾಡಬೇಕು. ಚೆಕ್. ಓಕೆ, ಏನ್ ಮಾಡ್ತೀರಿ, ಫಸ್ಟ್ LHS ನಲ್ಲಿ ಏನಿದೆ, 3x is equal to 3x ಅಂದ್ರೆ 3 into x ಅಂತ. x ವ್ಯಾಲ್ಯೂ ಎಷ್ಟು, 18. 3 18 ಜಾ 54. ಓಕೆ, 54. 18 3 ಜಾ 54. ನಂತರ ಈಗ RHS ನಲ್ಲಿ ಏನಿದೆ, 2x plus 18. 2x plus 18 ನೋಡ್ರಿ, 2x ಅಂದ್ರೆ 2 into x. x ವ್ಯಾಲ್ಯೂ ಎಷ್ಟು, 18 plus 18 ಇದೆ, plus 18 is equal to 18 2 ಜಾ 36 plus 18. 18 ಗೆ 36 ಸೇರಿಸಿದ್ರೆ ಅಥವಾ 36 ಗೆ 18 ಸೇರಿಸಿದ್ರೆ 54 ಬರುತ್ತೆ. ಹಾಗಾಗಿ 54 is equal to 54. LHS is equal to RHS. ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯ್ತು. ಜೊತೆಗೆ ಚೆಕ್ ಮಾಡಿದ್ರು ಸಹ ಸರಿಯಾದ ಆನ್ಸರೇ ಬಂತು. ಇನ್ನೊಂದು ಸ್ವಲ್ಪ ಮುಂದೆ ಬಂದು ನೋಡಂಗಿದ್ರೆ ನೋಡ್ರಿ. ವಿಡಿಯೋದ ಕ್ವಾಲಿಟಿಯನ್ನ ದಯವಿಟ್ಟು ಮಿನಿಮಮ್ 360 ಇಟ್ಕೊಳ್ರಿ. ಇಲ್ಲ ಅಂದ್ರೆ ಇಲ್ಲಿ ಬರೆಯುವಂತಹ ಲೆಟರ್ಸ್ ನಂಬರ್ಸ್ ನಿಮಗೆ ಸರಿ ಕಾಣಲ್ಲ. ಓಕೆ, ಇಲ್ಲಿದೆ 5t ಲೈಕ್ ಟರ್ಮ್ಸ್ ಗಳನ್ನ ಒಂದ್ ಕಡೆ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ 3t ಇದೆ. ಈ 3t ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 3t ಆಯ್ತು. ಈಸ್ ಈಕ್ವಲ್ ಟು ಇಲ್ಲಿ ಏನಿದೆ, ಮೈನಸ್ 5 ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ಮೈನಸ್ 3 ಇರೋದು ಈ ಕಡೆ ಬಂದ್ರೆ ಪ್ಲಸ್ 3. ಅರ್ಥ ಆಯ್ತಾ? ನೆಕ್ಸ್ಟ್ 5t ಅಲ್ಲಿ 3t ಹೋದ್ರೆ ಉಳಿದಿದ್ದು 2t. ಬಿಗರ್ ನಂಬರ್ ಸೈನ್ ಪ್ಲಸ್, ಹಾಗಾಗಿ ಪ್ಲಸ್ 2t is equal to ಅಪೋಸಿಟ್ ಸೈನ್ ಇದಾವೆ, ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, 5 ಅಲ್ಲಿ 3 ಹೋದ್ರೆ we are going to get only 2, but the sign will be bigger number sign minus. ಈಗ t is equal to minus 2 divided by ಇಲ್ಲಿ ಮಲ್ಟಿಪ್ಲೈ ಆಗಿರೋ ನಂಬರ್ ಈ ಕಡೆಗೆ ಹೋದ್ರೆ ಡಿವೈಡ್ ಆಗುತ್ತೆ. 2 1 ಜಾ 2 1 ಜಾ, ಹಾಗಾಗಿ t is equal to minus 1. ಈಗ ಏನ್ ಮಾಡೋದು, ಚೆಕ್ LHS ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿ ಏನಿದೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ 5t ಮೈನಸ್ 3 ಇದೆ. 5 ಇಂಟು t ವ್ಯಾಲ್ಯೂ ಮೈನಸ್ 1 ಮೈನಸ್ 3. ಓಕೆ, 5 ಇಂಟು 1 5 ಮೈನಸ್ ಇಂಟು ಪ್ಲಸ್ ಮೈನಸ್ 5. ಓಕೆ, ಮೈನಸ್ 3ಗೆ ಮೈನಸ್ 3. ಸೇಮ್ ಸೈನ್ ಇದೆ, ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ 8 ಬಂತು, ಸೈನ್ ಮೈನಸ್. ಓಕೆ, ಮೈನಸ್ 8 ಆಯ್ತು. ಈಗ RHS ಸಹ ಇದೇ ರೀತಿ ಚೆಕ್ ಮಾಡೋಣ. RHS ಏನು ಹೇಳಿದೆ, 3t ಮೈನಸ್ 5. 3t ಮೈನಸ್ 5 is equal to 3 ಇಂಟು t ವ್ಯಾಲ್ಯೂ ಏನು ಬಂತು, ಮೈನಸ್ 1. ಬಿಡಿಸಿ ಬರೀರಿ, ಮೈನಸ್ 1 ಮೈನಸ್ 5 ಅಲ್ಲ, ಮೈನಸ್ 5. 3 1 ಜಾ 3 ಪ್ಲಸ್ ಇಂಟು ಮೈನಸ್ 5ಗೆ ಮೈನಸ್ 5. ಇದು ಸಹ ಮೈನಸ್ 8 ಬಂತು. ನೋಡ್ರಿ, LHS RHS ಸೇಮ್ ಬಂತ. -8 is equal to -8.
LHS is equal to RHS. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯಿತು. ಬನ್ನಿ ಈಗ ಥರ್ಡ್ ಕ್ವಶನ್ ಅನ್ನ ಅಂದರೆ ಥರ್ಡ್ ಸಬ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ಸಹ ಮುಂದೆ ಬರ್ರಿ ಸ್ವಲ್ಪ ಬೇಕಾದರೆ ಬರಲ್ಲ. ಬರ್ರಿ. ಓಕೆ, ಈಗ ನೋಡ್ರಿ 5x ನಾನೇನು ಹೇಳಿದೆ, ಲೈಕ್ ಟರ್ಮ್ಸ್ಗಳನ್ನು ಒಂದು ಕಡೆ ಮಾಡ್ಕೊಂಡ್ಬಿಡ್ಬೇಕಂತ. ಲೈಕ್ ಟರ್ಮ್ ಅಂತ ಇರೋದು 3x, ಈ ಕಡೆ ಬಂದರೆ ಮೈನಸ್ 3x ಈಸ್ ಈಕ್ವಲ್ ಟು 5. ನಂತರ ಇಲ್ಲಿ ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9. ಅರ್ಥ ಆಯ್ತಾ? ಮೈನಸ್ 9. ನಂತರ 5x ನಲ್ಲಿ 3x ಹೋದರೆ ಉಳಿದಿದ್ದು 2x ಈಸ್ ಈಕ್ವಲ್ ಟು 9 ಅಲ್ಲಿ 5 ಹೋದರೆ 4, ಬಿಗರ್ ನಂಬರ್ ಸೈನ್ ಈಸ್ ಮೈನಸ್. ಈಗ x ಈಸ್ ಈಕ್ವಲ್ ಟು ಮೈನಸ್ 4 ಡಿವೈಡೆಡ್ ಬೈ 2. ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದರೆ ಡಿವೈಡ್. 2 1 ಜಾ 2 2 ಜಾ ಮೈನಸ್ಗೆ ಮೈನಸ್. x ಈಸ್ ಈಕ್ವಲ್ ಟು ಏನು ಬಂತು? x ಈಸ್ ಈಕ್ವಲ್ ಟು ಮೈನಸ್ 2. ಈ ವ್ಯಾಲ್ಯೂ ಬಂದ ತಕ್ಷಣ ನಾವೇನು ಮಾಡ್ಬೇಕು ಮತ್ತೀಗ? ಚೆಕ್. ಕಮಾನ್. ಫಸ್ಟ್ LHS ನಲ್ಲಿ ಏನಿದೆ? 5x ಪ್ಲಸ್ 9 ಈಸ್ ಈಕ್ವಲ್ ಟು, ಈಗ 5x ವ್ಯಾಲ್ಯೂ ಏನು? ಮೈನಸ್ 2 ಪ್ಲಸ್ 9 ಏನಾಯ್ತು? 5 2 ಜಾ 10. ಎಂತ 10? ಮೈನಸ್ 10. ಓಕೆ, ಪ್ಲಸ್ 9. ಅಪೋಸಿಟ್ ಸೈನ್ ಇದೆ, ಸಬ್ಟ್ರಾಕ್ಟ್ ಮಾಡ್ತೀವಿ. 10 ಅಲ್ಲಿ 9 ಹೋದ್ರೆ 1, ಬಿಗರ್ ನಂಬರ್ ಸೈನ್ ಮೈನಸ್. ಅರ್ಥ ಆಯ್ತಾ? ಇದೇ ರೀತಿ ಈಗ RHS ಏನಿರುತ್ತೆ? 5 ಪ್ಲಸ್ 3x, 5 ಪ್ಲಸ್ 3x, x ವ್ಯಾಲ್ಯೂ ಮೈನಸ್ 2 is equal to 5 plus 3 2 ja 6 plus into minus. ಓಕೆ, ಈಗ ಏನಾಯ್ತು? 5 ಪ್ಲಸ್ ಇಂಟು ಮೈನಸ್ 6. ಅಪೋಸಿಟ್ ಸೈನ್ ಇದೆ, ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ 1 ಬಂತು, ಬಿಗರ್ ನಂಬರ್ ಸೈನ್ ಮೈನಸ್. ಇಲ್ಲಿ ನೋಡಿ, ಇದು ಸಹ -1 ಬಂತು, ಇದು ಸಹ -1 ಬಂತು. ಹಾಗಾಗಿ -1 is equal to -1. LHS is equal to RHS. ಫೋರ್ತ್ ಕ್ವಶನ್ ಸಹ ಅದೇ ರೀತಿ ಮಾಡೋದು. ಲೈಕ್ ಟರ್ಮ್ಸ್ ಒಂದ್ ಕಡೆ, ಅನ್ಲೈಕ್ ಟರ್ಮ್ಸ್ ಮತ್ತೊಂದ್ ಕಡೆ. 4z ಇದಕ್ಕೆ ಲೈಕ್ ಟರ್ಮ್, ಈ ಕಡೆ ಇರುವಂತ 2z ಇಲ್ಲಿ ಆಡ್ ಆಗಿದೆ, ಈ ಕಡೆ ಬಂದ್ರೆ ಸಬ್ಟ್ರಾಕ್ಟ್ ಆಗುತ್ತೆ. 2z is equal to ಇಲ್ಲಿ 6 ಪ್ಲಸ್ 3 ಈ ಕಡೆ ಬಂದ್ರೆ -3. 4z ನಲ್ಲಿ 2z ಹೋದ್ರೆ ಉಳಿದಿದ್ದು 2z is equal to 6 ನಲ್ಲಿ 3 ಹೋದ್ರೆ 3. ಇಲ್ಲಿ ಒಂದು ವಿಷಯ, ನೀವು 2 ಮತ್ತು z ಎರಡು ಒಂದೇ ರೀತಿ ಬರ್ತಿರ್ತೀರಿ. ಹಾಗಾಗಿ 2 ದೊಡ್ಡದಿರಲಿ, z ಅದರ ಅರ್ಧ ಸೈಜ್ ಇರಲಿ. ಅವಾಗ ಏನಾಗುತ್ತೆ, ನಿಮಗೆ ಬರಿಬೇಕಾದ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲ್ಲ. ಬರೋದ ಮೇಲೆ ನೀವು ಯಾವತ್ತಾದ್ರೂ ನೋಡ್ಕೋಬೇಕಾದ್ರೂ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಈಗ z ಈಸ್ ಈಕ್ವಲ್ ಟು 3/2. ಈ ಕಡೆ ಬಂದಾಗ ಡಿವೈಡ್ ಆಯಿತು. z ಈಸ್ ಈಕ್ವಲ್ ಟು 3/2. ಈಗ LHS ಮತ್ತು RHS ಗಳಲ್ಲಿ ಇವುಗಳನ್ನ ಹಾಕಿ ನೋಡೋ ಅಂತ ಕೆಲಸ. 4z ಪ್ಲಸ್ 3 ಏನಾಗುತ್ತೆ? 4 ಇಂಟು 3/2. 2 1 ಜಾ 2 2 ಜಾ ಕ್ಯಾನ್ಸಲ್ ಆಯಿತು. ಈ ಪ್ಲಸ್ 3ಗೆ ಪ್ಲಸ್ 3. 2 ಇಂಟು 3 6 ಪ್ಲಸ್ 3. 6 ಪ್ಲಸ್ 3 ಏನಾಗುತ್ತೆ? 6 ಪ್ಲಸ್ 3 9 ಆಗುತ್ತೆ. ಅದೇ ರೀತಿ ಈಗ RHS ಸಹ ನಾವು ಇದೇ ರೀತಿ ಸಾಲ್ವ್ ಮಾಡೋದು. RHS ನಲ್ಲಿ ಏನಿದೆ? 6 ಪ್ಲಸ್ 2z. ಇಲ್ಲಿ ಸಹ 6 ಪ್ಲಸ್ 2z ಅಂದ್ರೆ 2 ಇಂಟು z. z ವ್ಯಾಲ್ಯೂ ಏನಿದು? 3/2. 2 1 ಜಾ 2 1 ಜಾ ಕ್ಯಾನ್ಸಲ್. ಉಳಿದಿದ್ದು 6 ಪ್ಲಸ್ 3 1 ಜಾ 3 ಈಸ್ ಈಕ್ವಲ್ ಟು 9. ಈಸ್ ಈಕ್ವಲ್ ಟು ಕರೆಕ್ಟ್ ಆಗಿ ಈಸ್ ಈಕ್ವಲ್ಸ್ ಟು ಪ್ಯಾರಲ್ ಆಗಿ ಬರ್ಬೇಕು ಅವೆರಡು. ಓಕೆ, ಹಾಗಾಗಿ ಏನಾಯ್ತು? LHS ಈಸ್ ಈಕ್ವಲ್ ಟು RHS. ಅರ್ಥ ಆಯ್ತಾ? ಈಗ 5th ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಅದನ್ನ ಸರಿಯಾಗಿ ನೋಡ್ಬೇಕಂದ್ರೆ ಸ್ವಲ್ಪ ಹಿಂದೆ ಬನ್ನಿ. ಓಕೆ, ಈಗ 6th ಕ್ವಶನ್. ಇಲ್ಲಿ ಸಹ ಲೈಕ್ ಟರ್ಮ್ಸ್ ಗಳನ್ನ ಒಂದ್ ಕಡೆ ಬರ್ಕೊಳ್ಳೋದು 2x, ಈ ಕಡೆ ಇರುವಂತ x ಈ ಕಡೆ ಬಂದ್ರೆ ಪ್ಲಸ್ x ಇಸ್ ಈಕ್ವಲ್ ಟು 14. ಈ 1 ಈ ಕಡೆ ಬಂದ್ರೆ ಪ್ಲಸ್ 1. ಎಷ್ಟಾಯ್ತು? 3x ಇಸ್ ಈಕ್ವಲ್ ಟು 14 ಪ್ಲಸ್ 1 15. x ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 3. ಇಲ್ಲಿ ಯಾವಾಗಲಾದ್ರೂ ನಾವು ಈಕ್ವಲ್ ಸೈನ್ ಹಾಕಿದಾಗ ಅಂದ್ರೆ ಈಕ್ವಲ್ ಟು ಸೈನ್ ಹಾಕಿದಾಗ
ಅದ್ರ ಮುಂದೆ ಏನಾದರೂ ಈ ರೀತಿ ಡಿವೈಡ್ ಮಾಡುವಂತ ನಂಬರ್ ಬಂತು ಅಂದ್ರೆ ಇವೆರಡರ ಮಧ್ಯದಲ್ಲಿ ಅದು ಬರೋ ರೀತಿ ಇರಬೇಕು, ಅದು ಕರೆಕ್ಟ್ ಮೆಥಡ್. ಓಕೆ, ಈಗ 3 1 ಜಾ 3 5 ಜಾ 15, ಹಾಗಾಗಿ x ಇಸ್ ಈಕ್ವಲ್ ಟು ಏನಾಯ್ತು 5. ಈಗ ಮತ್ತೆ ಚೆಕ್ ಮಾಡೋದು, ಚೆಕ್ ಕಮ್ 2x ಸಾರಿ LHS ಇಸ್ ಈಕ್ವಲ್ ಟು ಏನ್ ಬರುತ್ತೀವಿ ಈಗ 2x minus 1 is equal to 2 into x value 5 minus 1 2 5 ಜಾ 10 minus 1 is equal to 9 ಬಂತು. ಈಗ RHS ನಲ್ಲಿ ಏನಿದೆ 14 ಮೈನಸ್ x, ಹಾಗಾಗಿ 14 ಮೈನಸ್ x ವ್ಯಾಲ್ಯೂ 5. ನೋಡಿ ಈಗ 14 ನಲ್ಲಿ 5 ಹೋದ್ರೂ ಸಹ 9 ಬರುತ್ತೆ, ಹಾಗಾಗಿ 9 is equal to 9. So LHS is equal to RHS. Yes. Next 6th question ಅನ್ನ ಸಾಲ್ವ್ ಮಾಡೋಣ. 8x plus 4 is equal to, ಇಲ್ಲಿ ಮೊದಲು ಸಿಂಪ್ಲಿಫೈ ಮಾಡ್ಕೋಬೇಕಾಗಿದೆ, ಅದಕ್ಕೋಸ್ಕರ ಸಿಂಪ್ಲಿಫೈ ಮಾಡೋಣ. 3 into x 3x ಪ್ಲಸ್ ಇಂಟು ಮೈನಸ್ ಮೈನಸ್ 3 into 1 3, ಯಾಕಂದ್ರೆ ಈ ರೀತಿ ಇದ್ದಾಗ ಇದು ಒಳಗಿರುವಂತ ಎರಡು ನಂಬರ್ಗೂ ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಪ್ಲಸ್ 7. ಈಗ ಲೈಕ್ ಟರ್ಮ್ ಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋದು. 8x ಮೈನಸ್ 3x ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 7 ಪ್ಲಸ್ 4 ಈ ಕಡೆ ಬಂದ್ರೆ ಮೈನಸ್ 4. 8 ನಲ್ಲಿ 3 ಹೋದ್ರೆ 5x. ಈಗ ನೋಡಿ ಮೈನಸ್ 3 ಮೈನಸ್ 4 ಮೈನಸ್ 7 ಆಯ್ತು, ಪ್ಲಸ್ 7 ಗೆ ಪ್ಲಸ್ 7, ಎರಡೂ ಸಹ ಏನಾಗುತ್ತೆ 0 ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದ್ರೆ. ಈಗ x ಇಸ್ ಈಕ್ವಲ್ ಟು 0/5 ಅಂದ್ರೆ 0ನೇ. ಈಗ ಮತ್ತೆ ಚೆಕ್ ಮಾಡೋದು, ಚೆಕ್ ಏನ್ ಚೆಕ್ ಮಾಡ್ತೀರಿ ಈಗ LHS ಇಸ್ ಈಕ್ವಲ್ ಟು ಏನಿದೆ 8x ಪ್ಲಸ್ 4, 8x ವ್ಯಾಲ್ಯೂ 0 ಪ್ಲಸ್ 4 ಇಸ್ ಈಕ್ವಲ್ ಟು ಯಾವುದೇ ನಂಬರ್ ನ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. 0 ಪ್ಲಸ್ 4 ಇಸ್ ಈಕ್ವಲ್ ಟು 4. ಈಗ RHS ಅಲ್ಲಿ ಏನಿದೆ 3 into x minus 1 plus 7. 3 into x ಅಂದ್ರೆ 0 minus 1 plus 7. ಈಗ ಇದೇನಾಗುತ್ತೆ 3 0 ಜಾ 0 minus 3 1 ಜಾ 3 ಪ್ಲಸ್ 7. ಇಲ್ಲಿ ನೋಡಿ ಒಂದು ಪ್ಲಸ್ ನಲ್ಲಿದೆ, ಒಂದು ಮೈನಸ್ ನಲ್ಲಿದೆ, ಅಪೋಸಿಟ್ ಸೈನ್ ಇದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದ್ರೆ 7 ನಲ್ಲಿ 3 ಹೋದ್ರೆ 4, ಇಲ್ಲಿ ಸಹ 4 is equal to 4. LHS is equal to RHS. ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ಈಗ 7th ಸಬ್ ಕ್ವಶನ್ ಇದನ್ನ ಸಾಲ್ವ್ ಮಾಡೋಣ. ಈ 7th ಸಬ್ ಕ್ವಶನ್ ಸ್ವಲ್ಪ ಲೆಂದಿ ಆಗುತ್ತೆ, ಕನ್ಫ್ಯೂಷನ್ ಏನು ಬೇಡ. x ಇಲ್ಲಿ ನೋಡಿ, ಪೂರ್ತಿ ಬ್ರಾಕೆಟ್ ಒಳಗಡೆ ಇರೋ ನಂಬರ್ಗೆ ಒಂದು ನಂಬರ್ ಮಲ್ಟಿಪ್ಲೈ ಆಗಿದೆ ಅಂದ್ರೆ ಈ ಕಡೆ ಬಂದಾಗ ಅದು ಡಿವೈಡ್ ಆಗುತ್ತೆ ಅಂತ ಅರ್ಥ. ಡೈರೆಕ್ಟ್ ಆಗಿ ಈ ಕಡೆ ತಗೊಂಡ್ಬಿಡ್ಬೋದು. ಇಲ್ಲ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ನಂಗೆ 4/5 into x 4/5 into 10 ಅಂತ ಮಾಡಿ ನಂತರ ನೀವು ಟ್ರಾನ್ಸ್ಪೋಸ್ ಮಾಡಬಹುದು. ಇದು ಈಸಿ ಅನಿಸ್ತು, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ. ಎಲ್ಲ ರೀತಿ ಮಾಡೋದು ನಿಮ್ಗೆ ಗೊತ್ತಿರಲಿ ಅನ್ನೋದು ಅಷ್ಟಕ್ಕೋಸ್ಕರ ಅಷ್ಟೇ. ಈಗ ಇಲ್ಲಿ ಎಷ್ಟು ಉಳಿತು x ಪ್ಲಸ್ 10 ಉಳಿತು. ಈಗ ನೋಡಿ x ಇಂಟು 5/4, ಯಾಕಂದ್ರೆ ಮಲ್ಟಿಪ್ಲೈ ಆಗಿರೋದನ್ನ ನಾವು ಡಿವೈಡ್ ಆಗಿರೋದನ್ನ ನಾವು ಮಲ್ಟಿಪ್ಲೈ ಸೈನ್ ಹಾಕಿ ರೆಸಿಪ್ರೋಕಲ್ ಮಾಡ್ತೀವಿ ರ್ಯಾಷನಲ್ ನಂಬರ್ನ. ಓಕೆ, ಆ ರೀತಿ ಮಾಡಿದ್ವಿ. ಇಲ್ಲಿ x ಪ್ಲಸ್ 10 ಗೆ x ಪ್ಲಸ್ 10 5 into x 5x/4 is equal to x plus 10. ಈಗ 5x/4, ಈ x ಈ ಕಡೆ ಬಂದ್ರೆ ಮೈನಸ್ x ಅಂದ್ರೆ x/1 ಇದ್ದಾಗೆ ಅಂತ ಅರ್ಥ. ಇಲ್ಲಿ ಉಳಿದಿದ್ದು 10 ಅಷ್ಟೇ. ನೋಡ್ರಿ, ಡಿನಾಮಿನೇಟರ್ ಚೇಂಜ್ ಇದೆ, LCM ತಗೋಬೇಕು. ಒಂದು 1 ಇದ್ದಿದ್ದರಿಂದ ಇನ್ನೊಂದು ನಂಬರ್ ಯಾವ್ದು ಅದೇ LCM ಆಗುತ್ತೆ. ಹಾಗಾಗಿ LCM 4 ಅಂತ ತಗೊಂಡ್ವಿ. 4 ಅನ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4, ಹಾಗಾಗಿ 5x ನ 1 ಸಹ ಮಲ್ಟಿಪ್ಲೈ ಮಾಡಿದ್ರೆ 5x ಬರುತ್ತೆ. ನಂತರ 1 ಅನ್ನ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 ಡಿನಾಮಿನೇಟರ್ ಬರುತ್ತೆ. ಹಾಗಾಗಿ ನ್ಯೂಮರೇಟರ್ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 4x ಆಗುತ್ತೆ. ಎಷ್ಟು ಉಳಿತು? x/4 is equal to 10. ಓಕೆ, ಈಗ x is equal to 10, ಇಲ್ಲಿ ಡಿವೈಡ್ ಇರೋದು ಬಂದ್ರೆ into 4. ಈಗ x is equal to 40. ಅರ್ಥ ಆಯ್ತಾ? ಈಗ ಏನ್ ಮಾಡ್ತೀವಿ? ಚೆಕ್ ಮಾಡ್ತೀವಿ. LHS
ಫಸ್ಟ್ ಎಲ್ ಎಚ್ ಎಸ್ ನಲ್ಲಿ ಏನಿದೆ ಎಕ್ಸ್ ಅಷ್ಟೇ ಇದೆ, ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 40. ಮುಗೀತು, ಎಲ್ಲ ಹೆಂಗಿರ್ಬೇಕತ್ತ. ನೆಕ್ಸ್ಟ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ನಲ್ಲಿ ಏನಿದೆ, ಆರ್ ಎಚ್ ಎಸ್ ನಲ್ಲಿ 4/5 ಇಂಟು ಎಕ್ಸ್ ಪ್ಲಸ್ 10 ಇದೆ. ಈಗ 4/5 ಇಂಟು ಎಕ್ಸ್ ವ್ಯಾಲ್ಯೂ 40 ಪ್ಲಸ್ 10 ಇದೇನಾಗುತ್ತೆ ನೋಡಿ. ಈಗ 4/5 ಇಂಟು 40 ಪ್ಲಸ್ 10 50. 5 1 ಜಾ 5 1 ಜಾ 0ಕ್ಕೆ 0 ಉಳಿದಿದ್ದೆಷ್ಟು 4 10 ಜಾ 40. ಓಕೆ, 40 ಈಸ್ ಈಕ್ವಲ್ ಟು 40. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದು ಸಹ ಸಾಲ್ವ್ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಅನ್ನು ಸಾಲ್ವ್ ಮಾಡೋಣ. ಸೊಲ್ಯೂಷನ್ 2x by 3. ಇದು ಈ ಕಡೆ ಬಂದ್ರೆ ಲೈಕ್ ಟರ್ಮ್ 7x by 15 is equal to 3. ಈ ಪ್ಲಸ್ 1 ಈ ಕಡೆ ಬಂದ್ರೆ -1. ಈಗ ನೋಡಿ ಡಿನಾಮಿನೇಟರ್ ಚೇಂಜ್ ಇದಾವೆ. ಡಿನಾಮಿನೇಟರ್ ಚೇಂಜ್ ಇದ್ದಾಗ ಏನ್ ಮಾಡಬೇಕು, ಎಲ್ ಸಿ ಎಂ ತಗೋಬೇಕು. 3 ಮತ್ತು 15 ಎರಡರ ಎಲ್ ಸಿ ಎಂ 15 ಬರುತ್ತೆ. ಹಾಗಾಗಿ ಎಲ್ ಸಿ ಎಂ ಏನು 15. ಈಗ 2x by 3 7x by 15 ಎರಡು 15 ಆಗ್ಬೇಕಂದ್ರೆ ಇಲ್ಲೇನು ನಾವು ಕಷ್ಟಪಡೋದು ಬೇಕಾಗಿಲ್ಲ. 15 1 ಜಾ 15 ಆಗುತ್ತೆ, ಹಾಗಾಗಿ 7x 1 ಜಾ 7x ಬರುತ್ತೆ. ಇಲ್ಲಿ 3 15 ಆಗ್ಬೇಕಂದ್ರೆ 3 5 ಜಾ 15, ಹಾಗಾಗಿ ನ್ಯೂಮರೇಟರ್ಗೂ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 5 ಜಾ 10x. ನೋಡಿ 2x ಇರೋದು ಏನಾಗುತ್ತೆ 10x ಆಯ್ತು, ಮೈನಸ್ 7x ಅದೇ ರೀತಿ ಉಳಿತು. ಡಿನಾಮಿನೇಟರ್ 15 ಇರೋದ್ರಿಂದ ಇದು ಕೊಟ್ಟು 3 ಅಲ್ಲಿ 1 ಹೋದ್ರೆ 2. ಈಗ 10x ನಲ್ಲಿ 7x ಹೋದ್ರೆ 3x by 15 is equal to 2. ಈಗ ನೋಡಿ 3 1 ಜಾ 3 5 ಜಾ x by 5 is equal to 2. ಈಗ x is equal to 2. ಈ ಕಡೆ ಬಂದ್ರೆ into 5 ಏನಾಗುತ್ತೆ 10 ಆಯ್ತು. ಈಗ x is equal to 10 ಅಂತ ನಾವು ಬರ್ಕೊಳ್ಬಹುದು. ಇದ್ರ ನಂತರ ಈಗ ಏನ್ ಮಾಡಬೇಕು, ಚೆಕ್. ಯಾವ ರೀತಿ ಮಾಡ್ತೀರಾ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಏನಿದೆ 2x by 3 ಪ್ಲಸ್ 1. 2 ಇಂಟು ಎಕ್ಸ್ ವ್ಯಾಲ್ಯೂ 10 by 3 ಪ್ಲಸ್ 1. 20 by 3 ಪ್ಲಸ್ 1. ಡಿನಾಮಿನೇಟರ್ ಚೇಂಜ್ ಇದಾವೆ, ಇದು 1 ಇದು 3, ಹಾಗಾಗಿ ಎಲ್ ಸಿ ಎಂ ತಗೊಂತೀವಿ. 3ನೇ ಎಲ್ ಸಿ ಎಂ ಆಗುತ್ತೆ. 3 1 ಜಾ 3 21 ಜಾ 20. 1 3 ಜಾ 3 ಮೇಲಿನ ನಂಬರ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 ಆಗುತ್ತೆ. ಇದೇನಾಯ್ತು 23 by 3 ಆಯ್ತು. ಈಗ ಆರ್ ಎಚ್ ಎಸ್ ಏನಿದೆ 7x by 15 plus 3. 7 into x value 10 by 15 plus 3. 7 10 ಜಾ 70 by 15 plus 3. ಡಿನಾಮಿನೇಟರ್ ಚೇಂಜ್ ಇದೆ, ಹಾಗಾಗಿ ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ತಗೊಂಡ್ರೆ ಎಷ್ಟಾಗುತ್ತೆ 15 1 ಜಾ 15, 70 1 ಜಾ 70. 1 15 ಜಾ 15, 15 3 ಜಾ 45. ಇದೇನಾಯ್ತು 70 plus 45 115 by 15. 5 3 ಜಾ 15, 5 2 ಜಾ ನ್ಯೂಮರೇಟರ್ ನಲ್ಲಿ 5 2 ಜಾ 10, 1 ಉಳಿತು 15 ಆಯ್ತು. ಇದನ್ನು 5 3 ಜಾ ಎಷ್ಟು ಉಳಿತು 23 by 3. ಇಲ್ಲಿ ಸಹ 23 by 3, ಇಲ್ಲಿ ಸಹ 23 by 3 ಉಳಿತು. ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಚೆಕ್ ಮಾಡಿ ತೋರಿಸಿದ್ವಿ. ನಂತರ 9th ಸಬ್ ಕ್ವಶನ್ ಅಥವಾ 9th ಮೇನ್ ಕ್ವಶನ್ ಅನ್ಕೊಳ್ರಿ. ಇಲ್ಲಿ 2y ಲೈಕ್ ಟರ್ಮ್ ಈ ಕಡೆ ಬಂದ್ರೆ ಪ್ಲಸ್ y ಇಸ್ ಈಕ್ವಲ್ ಟು 26 by 3 ಪ್ಲಸ್ ಇರೋದು ಈ ಕಡೆ ಬಂದಾಗ ಮೈನಸ್ 5 by 3. ಇಲ್ಲಿ ಎಷ್ಟು ಉಳಿತು ಅಲ್ಲ, ಎಷ್ಟಾಯ್ತು 3y ಆಯ್ತು. ಸೇರಿದೆ ಆ್ಯಡ್ ಮಾಡಿದ್ವಿ. ದೇವರ ಆಶೀರ್ವಾದದಿಂದ ಎರಡೂ ಲೈಕ್ ಫ್ರಾಕ್ಷನ್ಸ್ ಇದಾವೆ, ಹಾಗಾಗಿ ಎಲ್ ಸಿ ಎಂ ತಗೊಳೋದು ಕನ್ವರ್ಟ್ ಮಾಡೋದು ಏನಿಲ್ಲ. ನ್ಯೂಮರೇಟರ್ಗಳನ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಮುಗೀತು. 3y ಇಸ್ ಈಕ್ವಲ್ ಟು
26 5 ಹೋದ್ರೆ 21. ಓಕೆ, ಈಗ y is equal to 21/3. ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದಾಗ ಏನಾಗುತ್ತೆ, ಡಿವೈಡೆಡ್ ಬೈ 3. ಓಕೆ, ಈಗ y is equal to 21/3 into 1/3. ಯಾಕಂದ್ರೆ ರೆಸಿಪ್ರೋಕಲ್ ಮಾಡಿರ್ತೀವಿ. 3 1s 3, 7s 21, 7/3 ಆನ್ಸರ್ ಬಂತು. ನೀವು ಬೇಕಾದ್ರೆ ಇಲ್ಲೇ ಸಹ ಕ್ಯಾನ್ಸಲ್ ಮಾಡಿ ನೋಡ್ಬೋದು. 3 1s 3 7s. ಓಕೆ, ಅವಾಗ ಸಹ ಇದೇ ರೀತಿ ಆನ್ಸರ್ ಬರುತ್ತೆ. ಈಗ ಚೆಕ್ ಮಾಡೋದು. ಕಮಾನ್ ಚೆಕ್. ಯಾವ್ದನ್ನ, LHS is equal to LHS ನಲ್ಲಿ 2y ಪ್ಲಸ್ 5/3 ಇದೆ. 2y ಅಂದ್ರೆ 2 into 7/3 ಪ್ಲಸ್ 5/3. ಇದು ಏನಾಗುತ್ತೆ, 2 7s 14/3 ಪ್ಲಸ್ 5/3. ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಡಿನಾಮಿನೇಟರ್ ಬರೆದು ನ್ಯೂಮರೇಟರ್ಗಳನ್ನಷ್ಟೇ ಆಡ್ ಮಾಡ್ತೀವಿ. 14 ಪ್ಲಸ್ 5 19/3 ಆಯ್ತು LHS. ಈಗ RHS ನಲ್ಲಿ ಏನಿದೆ, 26/3 ಮೈನಸ್ y. 26/3 ಮೈನಸ್ y ವ್ಯಾಲ್ಯೂ 7/3. ಈಗ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ಸ್ ನ ಅಷ್ಟೇ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಉಳಿಯುತ್ತೆ, 26 ಅಲ್ಲಿ 7 ಹೋದ್ರೆ 19/3. ಈಗೂ ಸಹ LHS is equal to RHS. ಎಸ್, ಈಗ ಉಳಿದಿರೋದು ಕೇವಲ ಒಂದೇ ಒಂದು ಕ್ವಶನ್, 10th ಕ್ವಶನ್. ಅದನ್ನು ಸಾಲ್ವ್ ಮಾಡ್ಬಿಡೋಣ. ಬನ್ನಿ, ಒಂದೇ ಕ್ವಶನ್ ಮಾಡ್ಬಿಟ್ರೆ ಎಕ್ಸೈಸ್ ಮುಗಿತು. ಇಲ್ಲಿ ಸಹ ಸೇಮ್ ಕೆಲಸ, ಲೈಕ್ ಟರ್ಮ್ಸ್ ಒಂದ್ ಕಡೆ ಮಾಡ್ಕೊಳ್ಳೋಣ. 3m ಮೈನಸ್ 5m is equal to ಮೈನಸ್ 8/5. 5 ಅಲ್ಲಿ 3 ಹೋದ್ರೆ 2m, ಬಿಗರ್ ನಂಬರ್ ಸೈನ್ ಮೈನಸ್, ಇಲ್ಲಿ ಮೈನಸ್ 8/5. ಕಡೆ ಇರುವಂತ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಉಳಿದಿದ್ದು 2m is equal to 8/5. ಈಗ m is equal to 8/5. ಇಲ್ಲಿ ಮಲ್ಟಿಪ್ಲೈ ಆಗಿದೆ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 2. ಈಗ m is equal to 8/5 into 1/2. ಮಲ್ಟಿಪ್ಲಿಕೇಶನ್ ಸೈನ್ ಹಾಕಿದೀವಿ, ಇದನ್ನ ರೆಸಿಪ್ರೋಕಲ್ ಮಾಡಿದೀವಿ. ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಮಾಡಿದೀವಿ, ಡಿನಾಮಿನೇಟರ್ ನ್ಯೂಮರೇಟ್ ಮಾಡಿ ಬರ್ತಿದೀವಿ ಅಷ್ಟೇ. ಈಗ m is equal to 2 1s 2 4s 4/5. ಅರ್ಥಾಯ್ತಾ? ಈಗ ಏನ್ ಮಾಡ್ಬೇಕು, ಕಾನ್ ಚೆಕ್ ಫಾರ್ ದ ಲಾಸ್ಟ್ ಟೈಮ್ ಇನ್ ದಿಸ್ ಎಕ್ಸರ್ಸೈಸ್. LHS, what is LHS? 3m is equal to 3 into 4/5. 3 4s 12/5. ಈಗ RHS ಏನಿದೆ, 5m minus 8/5. 5 into 4/5. 5 value, sorry, m value minus 8/5. 5 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೆಷ್ಟು, 4/1. 1 ಒಂದೇ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಮೈನಸ್ 8/5. ಈಗ ನೋಡ್ರಿ, ಡಿನಾಮಿನೇಟರ್ ಚೇಂಜ್ ಇದೆ. LCM ತಗೋಬೇಕು. 1 ಮತ್ತು 5 ಇದ್ರೆ 1 ಇದ್ದಾಗ ಇನ್ನೊಂದು ನಂಬರ್ ಡಿನಾಮಿನೇಟರ್ ಏನಿರುತ್ತೆ ಅದೇ LCM ಆಗ್ಬಿಡುತ್ತೆ. ಹಾಗಾಗಿ 5 1 5 5, ಹಾಗಾಗಿ 4 5 20. 5 1 5, ಹಾಗಾಗಿ 8 1 8. ಇದು ಎಷ್ಟು ಉಳಿತು, 20 ಅಲ್ಲಿ 18 ಹೋದ್ರೆ 12/5. ನೋಡ್ರಿ, LHS RHS ಅದು ಸೇಮ್ ಆಯ್ತಾ. 12/5 is equal to 12/5. ಸೊ LHS is equal to RHS. ಇಲ್ಲಿಗೆ ಈ ಎಕ್ಸರ್ಸೈಸ್ ನ ಅಂದ್ರೆ 2.3 ಎಕ್ಸರ್ಸೈಸ್ ನಲ್ಲಿರುವಂತ ಎಲ್ಲಾ ಕ್ವಶನ್ಸ್ ಸಾಲ್ವ್ ಆಯ್ತು. ದಯವಿಟ್ಟು ಇದೇ ರೀತಿಯ ವಿಡಿಯೋಗಳು ಪ್ರತಿದಿನ ಸಿಗಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಟಚ್ ಮಾಡಿ. ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.